ಸಿ ಅಪ್ಪು ಫ್ಯಾನ್ಸು ನಡುವೆ ತುಂಬ ಟ್ರೆಂಡಿಂಗ್ ಮಾಡ್ತಾ ಇದ್ದಾರೆ. ಸೊ ನಾವು ಇದನ್ನ ಸಸ್ಪೆಂಡ್ ಮಾಡಿಬಿಟ್ಟು ಈ ದೊಡ್ಡ ದೊಡ್ಡ ಫ್ಯಾನ್ ಪೇಜ್ ಇರ್ತಾವಲ್ಲ, ಅದು ಟ್ವಿಟರ್ ಟ್ರೆಂಡು ಪೇಜ್ನ ಸಸ್ಪೆಂಡ್ ಮಾಡಿಬಿಡೋಣ. ಸಸ್ಪೆಂಡ್ ಮಾಡಿಬಿಟ್ರೆ ಆಲ್ಮೋಸ್ಟ್ ಒಂದು 1 year ವಾಪಸ್ ಬರಲ್ಲ. ಹಂಗಾಗಿ ನನ್ನ ಮಕ್ಕಳು ಟ್ರೆಂಡ್ ಮಾಡದೇ ಇರ್ತಾರೆ. ಸೊ ಕಮ್ ಆನ್, ಲೆಟ್ಸ್ ಸಸ್ಪೆಂಡ್ ದೀಸ್ ಅಕೌಂಟ್ಸ್ ಅಂಡ್ ಕಿಕ್ ಅಪ್ಪು ಫ್ಯಾನ್ಸ್ ಔಟ್ ಆಫ್ ಟ್ವಿಟರ್. ವೆಲ್ಕಮ್ ಬ್ಯಾಕ್ ಟು ಪವರ್ ಹೌಸ್. ನಾನು ನಿಮ್ಮ ವಿಜಯ್ ಜೆ. ಇದು ನನ್ನ ಲೈಫಲ್ಲಿ ಫಸ್ಟ್ ವಾಯ್ಸ್ ಓವರ್ ವಿಡಿಯೋ. ಏನಾದರೂ ಸ್ವಲ್ಪ ಮಿಸ್ಟೇಕ್ಸ್ ಇದೆ ದಯವಿಟ್ಟು ನನಗೆ ಕ್ಷಮಿಸಿ. ಆಬ್ವಿಯಸ್ಲಿ ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಮಿಸ್ಟೇಕ್ಸ್ ಇರ್ಬೋದು. ಇಲ್ಲ ನಿಮ್ಮ ಮಿಸ್ಟೇಕ್ಸ್ ಕಾಣಿಸ್ತಾರೆ ಕಮೆಂಟ್ ಸೆಕ್ಷನ್ ಹಾಕಿ. ಆ್ಯಂಡ್ ಇನ್ಮೇಲೆ ಬರೀ ವಾಯ್ಸ್ ಓವರ್ ವಿಡಿಯೋನೇ ಬ್ರೋ ವಾಯ್ಸ್ ಫೇಸ್ ತೋರಿಸಲ್ಲ ಅಂತ ನಾನು ಕೇಳಿದ್ರೆ ಇಲ್ಲ, ಖಂಡಿತ ಅಲ್ಲ. ಈ ವಿಡಿಯೋಗೆ ವಾಯ್ಸ್ ಓವರ್ ಬೇಕಾಗಿತ್ತು. ಆ್ಯಂಡ್ ವಿಡಿಯೋ ಫೇಸ್ ತೋರಿಸ್ಕೊಂಡು ಮಾಡುವಂಥ ವಿಡಿಯೋ ಅಲ್ಲ ಇದು. ಸೊ ಹಂಗೆ ಮಾಡೋಕ್ಕೋದ್ರೆ ಆಬ್ವಿಯಸ್ಲಿ ರೀಚ್ ಚೆನ್ನಾಗಿರುತ್ತೆ, ವ್ಯೂಸ್ ಚೆನ್ನಾಗೇ ಬರುತ್ತೆ. ಬಟ್ ಈ ವಿಡಿಯೋ ಮಾಡ್ತಾ ಇರೋದು ನಾನು ವ್ಯೂಸ್ಗೋಸ್ಕರ ಮಾಡ್ತಾನೆ ಇಲ್ಲ, ರೀಚ್ಗೋಸ್ಕರ ಅಂತೂ ಮಾಡ್ತಾನೆ ಇಲ್ಲ. ನಮ್ಮ ಸಬ್ಸ್ಕ್ರೈಬರ್ಸ್, ನಮ್ಮ ಅಪ್ಪು ಬಾಸ್ ಫ್ಯಾನ್ಸ್ಗೋಸ್ಕರ ಮಾಡ್ತಾ ಇರೋದು. ಆಬ್ವಿಯಸ್ ಎಲ್ಲ ಮೂವಿ ಅಪ್ಪು ಬಾಸ್ ಫ್ಯಾನ್ಸ್ಗೋಸ್ಕರನೇ ಮಾಡೋದು. ಸೊ ಅದು ಸೈಡ್ಗಿಡೋಣ. ಸೊ ಯಾಕಪ್ಪ ಈ ಥರ ವಿಡಿಯೋ ಅಂದರೆ, ನಿನ್ನೆ ನಮ್ಮ ಅಪ್ಪು ಬಾಸ್ ಫ್ಯಾನ್ಸ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನು ಪ್ಲ್ಯಾನ್ ಮಾಡಿದೆ ಸಡನ್ನಾಗಿ ಅಕಸ್ಮಾತಾಗಿ ಒಂದು ಟ್ವಿಟರ್ ಟ್ರೆಂಡ್ ಮಾಡಿದ್ರು. ಆ್ಯಂಡ್ ಆಲ್ ಓವರ್ ಇಂಡಿಯಾ ಆ್ಯಂಡ್ ಕರ್ನಾಟಕ ಬೇರೆ ಲೊಕೇಶನ್ಸಲ್ಲಿ ಕೂಡ ಟ್ರೆಂಡ್ ಆಗಿದೆ. ಸೊ ನಾನಿದು ಏನಿದೆ ಈ ಥರ ಸಡನ್ ಟ್ರೆಂಡ್ ಅಂತ ನೋಡಿದಾಗ ನನಗೆ ಗೊತ್ತಾಗಲಿಲ್ಲ. ಸೊ ಆಫ್ಟರ್ ದ್ಯಾಟ್ ನಾನು ಕೆಲವು ಅಪ್ಪು ಬಾಸ್ ಫ್ಯಾನ್ಸ್ ಕೇಳಿದೆ, ಯಾಕೆ ಬ್ರೋ ಈ ಥರ ಟ್ರೆಂಡ್ ಮಾಡಿದ್ರಿ, ಸಡನ್ನಾಗಿ ಹೇಳ್ಬೋದಾಗಿತ್ತಲ್ಲ, ಪ್ಲ್ಯಾನ್ ಮಾಡ್ಬೋದಾಗಿತ್ತಲ್ಲ ಅಂತ ನಾನು ಕೇಳಿದಾಗ, ಇಲ್ಲ ಬ್ರೋ ಪ್ಲ್ಯಾನ್ ಮಾಡ್ಕೊಂಡು ಅಷ್ಟು ನಮಗೆ ಜೋಶ್ ಇರಲಿಲ್ಲ. ಬಿಕಾಸ್ PR ಟ್ರೆಂಡ್ಸ್ ಪೇಜ್ ಕೂಡ ಸಸ್ಪೆಂಡ್ ಆಗಿಬಿಟ್ಟಿದೆ. ನಾವೇನೋ ಒಂದು ಚಿಕ್ಕ ಸ್ಟೆಪ್ ತೊಗೊಂಡಿದ್ದೀವಿ ಅಪ್ಪು ಬಾಸ್ ಫ್ಯಾನ್ಸ್ನ ಆ್ಯಕ್ಟಿವ್ ಮಾಡೋದಕ್ಕೆ ಅಂತ ಹೇಳಿದ್ರು. ನೋಡಿ, ಎಲ್ಲ ಅಪ್ಪು ಬಾಸ್ ಫ್ಯಾನ್ಸ್ ನಾನು ಹೇಳೋದೇನು ಇಷ್ಟಪಡ್ತೀನಿ ಅಂದರೆ, ಆಬ್ವಿಯಸ್ಲಿ ಇವರ ಹತ್ರ ನಾವು ಅನ್ಕೊಂಡಂಗೆ ಆಗಲಿಲ್ಲ. ಇಟ್ ಇಸ್ ನಾಟ್ ಅಬೌಟ್ ದ ಮೂವಿ. ರಿಲೀಸ್ ಆದಮೇಲೆ ಈ ಥರ ಕೋವಿಡಿಂದ ಏನೇನೋ ಸ್ವಲ್ಪ ಪ್ರಾಬ್ಲಮ್ಸ್ ಆಯಿತು. ಹಂಗಂತೇಳಿ ನಾವೆಲ್ಲ ಇನ್ಯಾಕ್ಟಿವ್ ಹೋಗ್ಬಿಟ್ರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಾವು ಅಪ್ಪು ಬಾಸ್ ಫ್ಯಾನ್ಸ್ಗೆ ತುಂಬ ಕಷ್ಟ ಆಗುತ್ತೆ. ಯಾಕಪ್ಪ ಅಂದರೆ ನೋಡಿ, ನಾವು ಫಸ್ಟ್ ಆಫ್ ಆಲ್ ನಾವು ಅಪ್ಪು ಫ್ಯಾನ್ಸ್ ನಾವು ಆಫ್ಲೈನೇ ಎಲ್ಲ ಅಂತ ನಾವು ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ನಾವು ಆನ್ಲೈನಲ್ಲಿ ಏನೂ ರೆಕಾರ್ಡ್ಸ್ ಮಾಡೋಕ್ಕಾಗಲ್ಲ. ಆನ್ಲೈನಲ್ಲಿ ರೆಕಾರ್ಡ್ಸ್ ಮಾಡಬೇಕು ಅಂದರೆ ನಮ್ಗೆ ಒಂದು ಒಗ್ಗಟ್ಟಿರಬೇಕು, ಒಂದು ಆನ್ಲೈನಲ್ಲಿ ಒಂದು ಆ್ಯಕ್ಟಿವ್ನೆಸ್ ಇರಬೇಕು. ಈ ಆ್ಯಕ್ಟಿವ್ನೆಸ್ ಅದು ಹೆಂಗಾದ್ರೂ ಅಂದ್ಕೊಳ್ಳಿ, ನೀವು ವಾಟ್ಸಪ್ ತೆಗೆದ್ಬಿಟ್ಟು ಮೆಸೇಜ್ ಮಾಡೋದಾದ್ರೂ ಆಗಲಿ, ಇಲ್ಲ ಈ ಥರ ಚಿಕ್ಕ ಚಿಕ್ಕ ಟ್ವಿಟರ್ ಟ್ರೆಂಡ್ಗೆ ಸಪೋರ್ಟ್ ಮಾಡೋದಾದ್ರೂ ಆಗಲಿ, ಇಲ್ಲ ನನ್ನ ವೀಡಿಯೋಸ್ ನೀವು ನೋಡ್ಬಿಟ್ಟು ನಾನು ಏನಾದ್ರು ಹೇಳಿದ್ರೆ ಅದನ್ನು ಫಾಲೋ ಮಾಡೋದಾದ್ರೂ ಆಗಲಿ, ಇದೇ ಆ್ಯಕ್ಟಿವ್ನೆಸ್ ಅಂದರೆ. ಆ್ಯಂಡ್ ಯೂನಿಟಿ ಅಂದರೆ ಏನಂದರೆ ಎಲ್ಲರೂ ಸೇರ್ಕೊಂಡು ಒಟ್ಟಿಗೆ ಮಾಡ್ತೀವಿ. ನೋಡಿ, ಅದು ಯೂನಿಟಿ. ನಾನು ನಿಮಗೆ ಡೆಫಿನೇಷನ್ಸ್ ಹೇಳ್ಕೊಡ್ತಾ ಇಲ್ಲ, ಒಂದು ಬೇಜಾರನ್ನ ಹೇಳ್ಕೊತಾ ಇದ್ದೀನಿ. ಈ ವಿಡಿಯೋ ನಾನು ಓಡಿಸೆ ವಾಯ್ಸ್ ಓವರ್ ಏನಕ್ಕೆ ಮಾಡ್ತಾ ಇದ್ದೀನಿ ಅಂದರೆ, ಇವತ್ತು ಅದು ಏನಾದ್ರೂ ಆಗೋಗ್ಲಿ, ನಂಗೆ ವ್ಯೂಸ್ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ಟ್ವಿಟರ್ ಬಗ್ಗೆ ಒಂದು ಕ್ಲಾರಿಟಿ ಕೊಡಬೇಕು ಅನ್ಕೊತಾ ಇದ್ದೀನಿ. ನಾನು ಕೊಡ್ತೀನಿ ಇವತ್ತು. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ. ನನ್ನ ವಿಡಿಯೋ ನೀವು ಯಾರು ಶೇರ್ ಮಾಡೋ ಅವಶ್ಯಕತೆ ಇಲ್ಲ, ಯಾರು ಶೇರ್ ಮಾಡಿಬಿಡಿ ನನ್ನ ವಿಡಿಯೋನ, ವಿಡಿಯೋನ ಮಾತ್ರ ಡೌನ್ಲೋಡ್ ಮಾಡಿಕೊಂಡು ದಯವಿಟ್ಟು ವಿಡಿಯೋನ ಕ್ರಾಪ್ ಮಾಡಿಕೊಂಡು ಶೇರ್ ಮಾಡಿ, ಎಲ್ಲರಿಗೂ ತಿಳಿಸಿ. ಟ್ವಿಟರ್ ಹೆಂಗೆ ಯೂಸ್ ಮಾಡೋದು, ಟ್ವಿಟರಲ್ಲಿ ಟ್ರೆಂಡ್ ಹೆಂಗೆ ಮಾಡೋದು, ಏನಿದು ಟ್ರೆಂಡ್ ಅಂತ ಇರ್ತೀರಾ, ಹೆಂಗಪ್ಪ ಇದು ಮಾಡೋದು, ಆ್ಯಂಡ್ ಇದೇನೋ ಅವಾಗ ಬ್ಲಾಕ್ ಆಗ್ತಿರ್ತೀನಿ, ಹೆಂಗೆ ಅನ್ಬ್ಲಾಕ್ ಮಾಡ್ಕೊಳೋದು, ಇದೆಲ್ಲ ನಾನು ಈ ವಿಡಿಯೋಲಿ ಡೀಟೇಲಾಗಿ ಹೇಳ್ಕೊಡ್ತೀನಿ. ಎಷ್ಟು ದೊಡ್ಡದಾದ್ರೂ ಪರವಾಗಿಲ್ಲ. ದಯವಿಟ್ಟು ಅಪ್ಪು ಬಾಸ್ ಫ್ಯಾನ್ಸ್ ನಿಮ್ಮ ಫ್ಯಾನಿಸಮ್ ತೋರಿಸ್ಕೊಂಡು ವಿಡಿಯೋ ನೋಡಿ, ಆ ಫ್ಯಾನಿಸಮಿಂದ ವಿಡಿಯೋ ನೋಡಿ. ನಾವೇನಾದ್ರೂ ಮಾಡಬೇಕು ಗುರು, ನಾವು ಮಾಡಿದ್ರೇ ನಮಗೊಂದು ಬೆಲೆ. ದಯವಿಟ್ಟು ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ, ನಾವು ಮಾಡಿದ್ರೇ ನಮಗೊಂದು ಬೆಲೆ. ಲೆಟ್ಸ್ ಗೆಟ್ ಸ್ಟ್ರೈಟ್ ಇನ್ ಟು ದ ಟಾಪಿಕ್. ಈ ಥರ twitter.com ಅಂತ ಹೊಡೆದ್ರೆ ನಮ್ಗೆ ಈ ಥರ ಒಂದು ಪೇಜ್ ಬರುತ್ತೆ. ಈ ಥರ ಪೇಜ್ ಬಂದಾಗ ನಮ್ಮ ಹತ್ರ ಆಲ್ರೆಡಿ ಅಕೌಂಟ್ ಇದ್ದರೆ ಲಾಗಿನ್ ಅಂತ ಹೊಡಿತೀವಿ, ಅಕೌಂಟ್ ಇಲ್ಲ ಅಂದರೆ ಸೈನ್ ಅಪ್ ಅಂತ ಹೊಡಿತೀವಿ. ಇದೆಲ್ಲರೂ ಗೊತ್ತಿರೋ ವಿಷಯನೇ. ಸೊ ಇಲ್ಲಿ ಕ್ರಿಯೇಟ್ ಯುವರ್ ಅಕೌಂಟ್, ನಿಮ್ಮ ಹೆಸರು, ನಿಮ್ಮ ಒರಿಜಿನಲ್ ಹೆಸರು ಹಾಕಿ, ವಿಜಯ್ ಅಂತ. ಇಲ್ಲ ಇಷ್ಟ ಅಲ್ವಾ, ಸರಿ ಆಯಿತು, ಅಪ್ಪು ಬಾಸ್ ಅಂದರೆ ಅಪ್ಪು ಬಾಸ್ ಅಂದರೆ ನನ್ನ ಪ್ರಾಣ ಬೇಡ, ಅಪ್ಪು ಬಾಸ್ ನನ್ನ ಪ್ರಾಣ. ನಿಮ್ಮ ಇಷ್ಟ ಗುರು, ನಿಮ್ಮ ಇಷ್ಟ, ನಿಮ್ಗೆ ಏನು ಬೇಕೋ ಅದು ಹಾಕೊಳ್ಳಿ. ನಿಮ್ಮ ಫೋನ್ ನಂಬರ್ ಹಾಕಿ, 6 ಇದೇ ಕರೆಕ್ಟ್ ಅನ್ಕೊತಾ ಇದ್ದೀನಿ. ನನ್ನ ಫೋನ್ ನಂಬರ್ ನಾನೇ ಮರ್ತೋಗ್ಬಿಟ್ಟಿದ್ದೀನಿ. ಇವಾಗ ನಿಮ್ಮ ಡೇಟ್ ಆಫ್ ಬರ್ತು. ಸೊ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ, ನಿಮ್ಮ ಒರಿಜಿನಲ್ ಡೇಟ್ ಆಫ್ ಬರ್ತ್ ಹಾಕಿ. ನೀವೇನಾದ್ರೂ ಅಕಸ್ಮಾತ್ ಇನ್ನು 18 years ಆಗಿಲ್ಲ ಅಂದರೆ ಆಬ್ವಿಯಸ್ಲಿ ನೀವು ನನ್ನ ಡೇಟ್ ಆಫ್ ಬರ್ತ್ ಹಾಕ್ಕೊಳ್ಳಿ, ನಿಮ್ಮ ಇಷ್ಟ. ಮಂತು ಮತ್ತು ಡೇ ಸೇಮ್ ಹಾಕ್ಕೊಂಡು ಇಯರ್ನ 1999 ಮಾಡಿಬಿಡಿ. ಟ್ರ್ಯಾಕ್ ವೇರ್ ಯು ಸಿ ಟ್ವಿಟರ್ ಕಂಟೆಂಟ್ ಅಕ್ರಾಸ್ ದ ವೆಬ್ ಎಲ್ಲ ನೆಕ್ಸ್ಟ್ ಹೊಡೀರಿ. ಅಪ್ಪು ಬಾಸ್ ನನ್ನ ಪ್ರಾಣ, ನಂಬರು, ಬರ್ತ್ ಡೇಟು ಎಲ್ಲ ಹಾಕಿದರೆ ಸೈನ್ ಅಪ್ ಹೊಡೀರಿ. ವೆರಿಫೈ ಯುವರ್ ಫೋನ್. ಈ ಫೋನ್ ನಂಬರ್ನ ಅವ್ರು ವೆರಿಫೈ ಮಾಡ್ತಾರೆ. ಸೊ ಎಲ್ಲರೂ
ಇದನ್ನು ಓಕೆ ಹೊಡೀರಿ. ಓಕೆ ಹೊಡೆದ್ಮೇಲೆ you'll get the verification code. ಸೊ ನಾನು ನನ್ನ ಫೋನ್ನ ಪಕ್ಕದಲ್ಲೇ ಇಟ್ಕೊಂಡಿದ್ದೀನಿ. ಒಬ್ವಿಯಸ್ಲಿ ಇವಾಗ OTP ಹೊಡಿತೀನಿ ನಾನು. OTP ಬಂದು 778195. ಬ್ರೋ ತುಂಬ ಬೋರಿಂಗ್ ಆಗ್ತಿದೆ ವಿಡಿಯೋ, ಯಾಕೆ ಬ್ರೋ ಹಿಂಗೆ ಮಾಡ್ತಿದ್ದೀರ ಅಂದರೆ ನಿಮ್ಗೆ ಆಲ್ರೆಡಿ ಸ್ಟೆಪ್ಸ್ ಎಲ್ಲ ಗೊತ್ತಿದ್ರೆ ಫಾರ್ವರ್ಡ್ ಮಾಡಿ. ಇವಾಗ ಪಾಸ್ವರ್ಡ್ ಇಡಿ. ಪಾಸ್ವರ್ಡ್ ನಿಮ್ಗೆ ಇಷ್ಟ ಬಂದಿದ್ದು ಪಾಸ್ವರ್ಡ್ ಇಡೀರಿ, ಬಟ್ ಪಾಸ್ವರ್ಡ್ ಮಾತ್ರ ಮರಿಬೇಡಿ. ಬಿಕಾಸ್ ಒಂದು ಹೇಳ್ತೀನಿ, ಟ್ವಿಟ್ಟರ್ ಅನ್ನೋದು ಇಟ್ ಈಸ್ ಅ ವೆರಿ ಸೆನ್ಸಿಟಿವ್ ಅಕೌಂಟ್. ಈ ಅಕೌಂಟ್ ಬೇಗ ಸಸ್ಪೆಂಡ್ ಆಗುತ್ತೆ, ಬೇಗ ಬ್ಲಾಕ್ ಆಗುತ್ತೆ, ಆ್ಯಂಡ್ ತುಂಬ ಖರಾಬಾಗಿದೆ ಗುರು. ಎಲ್ಲ ಹೇಳ್ಕೊಡ್ತೀನಿ ಇವತ್ತು. ಈ ಪಾಸ್ವರ್ಡ್ನ ನೀವು ನೆನ್ಪಿಡ್ಕೊಂಡು ಹತ್ರ ಇಡಿ, ಇಲ್ಲಾಂದರೆ ಎಲ್ಲ ಬರೆದು ಇಟ್ಕೊಳ್ಳಿ. ಇಲ್ಲಾಂದರೆ ನಿಮ್ಮ ಫೇಸ್ಬುಕ್ ಅಕೌಂಟ್ಗೆ ಹೋಗ್ಬಿಟ್ಟು ಸೆಲ್ಫ್ ಮೆಸೇಜ್ ಹಾಕ್ಕೊಳ್ಳಿ ಪಾಸ್ವರ್ಡ್ನ. ಸೊ ನಾನು ಪಾಸ್ವರ್ಡ್ ಅಂತಲೇ ಇಡ್ತೀನಿ. ಸೊ ಬೇಡ ಯಾರಾದರೂ ಇವಾಗ ನನ್ನ ವೀಡಿಯೋ ಆಗಿದ ತಕ್ಷಣ ಯಾರಾದ್ರು ಲಾಗಿನ್ ಮಾಡೋದು ಮಾಡಿಬಿಡ್ತಾರೆ, ಬೇಡ ಸುಮ್ಮನೆ ಯಾಕೆ, ಬೇರೆ ಏನಾದರೂ ಇಡ್ತೀನಿ ಪಾಸ್ವರ್ಡು. ಸೊ ಇದು ಕೆಲವೊಂದು ರೂಲ್ಸ್ ಇರುತ್ತೆ, ಸ್ಪೆಷಲ್ ಕ್ಯಾರೆಕ್ಟರ್ ಆದರೂ ಹಾಕ್ಕೊಬೋದು, ಇಲ್ಲಾಂದರೆ ಏನಾದರೂ ನಿಮ್ಮ ಪಾಸ್ವರ್ಡ್ ಸ್ವಲ್ಪ ಸ್ಟ್ರಾಂಗಾಗಿ ಮಾಡ್ಕೊಳ್ಳಿ. ಸದ್ಯಕ್ಕೆ ಫೋಟೋ ಯೂಸ್ ಮಾಡಿ ಅಂತ ಹೇಳ್ತಾ ಇದೆ. ಸರಿ ಆಯ್ತು, ಯಾವುದಾದ್ರು ಒಂದು ಫೋಟೋ ಯೂಸ್ ಮಾಡೋಣ. ಇಲ್ಲ ನಾವು ಹೂವಸ್ ಫೋಟೋ ಇದೆ. ಸೊ ಅಪ್ಲೈ, ನೆಕ್ಸ್ಟ್ ಹೊಡೀರಿ. ಯುವರ್ ಬಯೋ ಅಂದರೆ ನಿಮ್ಮ ಅಕೌಂಟ್ ಕೆಳಗೆ ಏನೇನೆಲ್ಲ ಟಾಪಿಕ್ ಬರುತ್ತೆ ಅಂತ. ಸೊ ಇಲ್ಲಿ ನಿಮ್ಮ ಇಷ್ಟ ಬಂದಿದ್ದು ಒಂದು ಬಯೋ ಹಾಕಿ. ಇವಾಗ ಫಾರ್ ಎಕ್ಸಾಂಪಲ್ ತುಂಬ ಸಿಂಪಲ್ ಆಗಿ ಇಡ್ತೀನಿ, ಆಮೇಲೆ ನಿಮ್ಗೆ ಹೆಂಗೆ ಬೇಕು ಹಂಗೆ ಹಾಕ್ಕೊಳ್ಳಿ. ನಾನು ಇದು ಹಾಕ್ತಾ ಇದ್ದೀನಿ ಇವಾಗ. ಸೊ ಇಲ್ಲಿ ನಿಮ್ಮ ಇಷ್ಟ ಹ್ಯಾಶ್ಟ್ಯಾಗ್ ಹಾಕಿದ್ರು ಹಾಕ್ಬೋದು. ಇವಾಗ ನಾವು ಅಪೂಬೋಸ್ ಫ್ಯಾನ್ಸ್ ಎಲ್ಲ ಯೂಸ್ ಮಾಡ್ತಿರೋ 2 ಮೇನ್ ಹ್ಯಾಶ್ಟ್ಯಾಗ್ಸ್ ಏನಂದರೆ #ಜೇಮ್ಸ್, #ಬೋಲೋ ಜೇಮ್ಸ್. ಸೊ ನೀವೇನೇ ಟ್ವೀಟ್ ಹಾಕಿದ್ರು ಹ್ಯಾಶ್ಟ್ಯಾಗ್ಸ್ 2 ಯೂಸ್ ಮಾಡಿಕೊಂಡು ಟ್ವೀಟ್ ಹಾಕಿ. ಹ್ಯಾಶ್ಟ್ಯಾಗ್ ಅಂದ್ರೆ ಏನಪ್ಪ ಅಂದರೆ ಇದು ಹ್ಯಾಶ್ಟ್ಯಾಗು, ಇಲ್ಲಿ ಸ್ಪೇಸ್ ಕೊಟ್ಟಿದ್ರೆ ವರ್ಕ್ ಆಗಲ್ಲ, ಈ ಥರ ಅಂಟ್ಕೊಂಡಿರಬೇಕು. ಇಲ್ಲೂ ಸ್ಪೇಸ್ ಕೊಟ್ಟರೆ ವರ್ಕ್ ಆಗಲ್ಲ. ಇಲ್ಲಿ ಸ್ಪೇಸ್ ಕೊಟ್ಬಿಟ್ಟಿದ್ರ ಅಂದರೆ ಇದು ಹ್ಯಾಶ್ಟ್ಯಾಗ್ ಬೋಲೋ ಆಗುತ್ತೆ ಹೊತ್ತು #ಬೋಲೋ ಜೇಮ್ಸ್ ಆಗಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ ದಟ್ ನೀವು ಏನೇ ಟೈಪ್ ಮಾಡಿ, ಇವಾಗ #ಬೋಲೋ ಜೇಮ್ಸ್ ಹಾಕಿದ್ದೀನಿ, ನಾನೇನೋ ಗಾಬ್ರಿಯಲ್ಲಿ ಬೋಲೋ ಜೇಮ್ ಅಂತ ಹಾಕ್ಬಿಟ್ಟು ಸ್ಪೇಸ್ ಹೊಡೆದ್ಬಿಟ್ಟು ಮತ್ತೆ ಎಸ್ ಹಾಕ್ದೆ, ಇಲ್ಲ ಎಸ್ ಹಾಕೇ ಇಲ್ಲ, ಅವಾಗ ಏನಾಗ್ಬಿಡುತ್ತೆ ಅಂದರೆ ಈ ಹ್ಯಾಶ್ಟ್ಯಾಗೆ ಬೇರೆ ಆಗಿಬಿಡುತ್ತೆ. ಸೊ ನಾವು ಕರೆಕ್ಟಾಗಿ ಸ್ಪೆಲ್ಲಿಂಗ್ ಎಲ್ಲ ನೋಡಿಕೊಂಡು ಟ್ರೆಂಡ್ ಮಾಡಬೇಕು, ಹ್ಯಾಶ್ಟ್ಯಾಗ್ ಹಾಕಬೇಕು, ಇಲ್ಲಾಂದರೆ ಅದು ರೀಚೇ ಆಗಲ್ಲ. ಸೊ ವಿಚ್ ಲ್ಯಾಂಗ್ವೇಜಸ್ ಡು ಯು ಸ್ಪೀಕ್? ನಮ್ಮ ಕನ್ನಡದಲ್ಲಿ ಫಸ್ಟ್ ಕನ್ನಡ ಕ್ಲಿಕ್ ಮಾಡಿ, ಆಮೇಲೆ ಆಬ್ವಿಯಸ್ಲಿ ಇಂಗ್ಲೀಷ್ ಇಲ್ಲ ಏನು ಬೇಕೋ ಅದು ಕ್ಲಿಕ್ ಮಾಡ್ಕೊಳ್ಳಿ. ವಾಟ್ ಆರ್ ಯು ಇಂಟ್ರೆಸ್ಟೆಡ್ ಇನ್? ಇವಾಗ ಸದ್ಯಕ್ಕೆ ಸ್ಕಿಪ್ ಮಾಡ್ಕೊಳ್ಳಿ, ಇಲ್ಲ ಏನು ಬೇಕಾಗಿಲ್ಲ. ನಾವು ಫಾಲೋ ಮಾಡಬೇಕಾದ್ರೆ ಯಾರು ಕಾಣಿಸ್ತಾ ಇಲ್ಲ ಅನ್ಸುತ್ತೆ. ಸೊ ಬೇಕಾಗಿಲ್ಲ, ನಾವು ಆಮೇಲೆ ಹುಡ್ಕೊತೀವಿ. ಟರ್ನ್ ಆನ್ ನೋಟಿಫಿಕೇಶನ್, ನಿಮ್ಮ ಇಷ್ಟ. ನೋಟಿಫಿಕೇಶನ್ ಬೇಕಂದ್ರೆ ಹುಡ್ಕೊಳ್ಳಿ, ಇಲ್ಲಾಂದರೆ ಬೇಡ ಅಂದರೆ ಬಿಟ್ಕೊಳ್ಳಿ. ಇವಾಗ ಅಕೌಂಟ್ ಓಪನ್ ಆಗೋಯ್ತು. ಸೊ ಇವಾಗ ಏನು ಕಾಣಿಸ್ತಿದೆ, ಇದು ಹೋಮ್ ಪೇಜು. ಓಪನ್ ಮಾಡಿದ ತಕ್ಷಣ ಫಸ್ಟ್ ಏನು ಮಾಡ್ತೀರಾ ಅಂದರೆ, ದಿಸ್ ಕಂಪಲ್ಸರಿ ಫಾರ್ ಎವ್ರಿ ಒನ್. ಸರ್ಚ್ ಮಾಡಿ, ಇಲ್ಲಿ ಸರ್ಚ್ ಮಾಡಿ, ನಮ್ಮ ಅಪೂಬೋಸ್ ಸಿಗ್ತಾರೆ. ಇವ್ರು ಯಾರು ನಮ್ಮ ಅಪೂಬೋಸ್ ಅಲ್ಲ, ಇವೆಲ್ಲ ಅಪೂಬೋಸ್ ಫ್ಯಾನ್ ಪೇಜಸ್. ಹೆಂಗಪ್ಪ ನಿಮ್ಗೆ ಗೊತ್ತಾಯ್ತು? ಹೆಂಗೆ ಸರ್ ನಿಮ್ಗೆ ಗೊತ್ತಾಯ್ತು? ಯಾರು ಸರ್ ಅನ್ನೋದು ಬೇಡ, ಹೆಂಗೆ ಬ್ರೋ ಗೊತ್ತಾಯ್ತು ಅಂದರೆ ಇಲ್ಲಿ ನೋಡಿ, ಇಲ್ಲೆಲ್ಲೂ ನಿಮಗೆ ಬ್ಲೂ ಟಿಕ್ ಮಾರ್ಕ್ ಕಾಣಿಸ್ತಾ ಇಲ್ಲ. ಬ್ಲೂ ಟಿಕ್ ಮಾರ್ಕ್ ಇರೋರು ಮಾತ್ರ ನಮ್ಮ ಬಾಸ್. ಅರ್ಥ ಆಗ್ತಾ ಇದೆಯಾ? ಬ್ಲೂ ಟಿಕ್ ಮಾರ್ಕ್ ಇರೋರು ಮಾತ್ರ ನಮ್ಮ ಬಾಸ್, ಬಿಕಾಸ್ ಇಟ್ ಈಸ್ ವೆರಿಫೈಡ್. ಯಾರಂದ್ರೆ ಅವ್ರು ವೆರಿಫೈ ಆಗೋಕ್ಕಾಗಲ್ಲ, ನಮ್ಮ ಬಾಸ್ ಮಾತ್ರ ವೆರಿಫೈ ಆಗೋಕ್ಕಾಗುತ್ತೆ, ಸೆಲೆಬ್ರಿಟೀಸ್ ಮಾತ್ರ ವೆರಿಫೈ ಆಗೋಕ್ಕಾಗುತ್ತೆ. ನೋಡಿ, ಬೆಂಗಳೂರು ಸಿಟಿ ಪೊಲೀಸ್ ವೆರಿಫೈಡ್, ನರೇಂದ್ರ ಮೋದಿ ವೆರಿಫೈಡ್, ನರೇಂದ್ರ ಮೋದಿಜಿ ವೆರಿಫೈಡ್. ಸೊ ಈ ಥರ ನಮ್ಮ ಬಾಸ್ ಅಕೌಂಟ್ ಇದೆ. ಸೊ ಸದ್ಯಕ್ಕೆ ಇಷ್ಟು ಫಾಲೋವರ್ಸ್ ಇದ್ದಾರೆ, ಅವ್ರು ಯಾರೂ ಫಾಲೋ ಮಾಡ್ತಾ ಇಲ್ಲ. ಸೊ ಅವ್ರ ಲೇಟೆಸ್ಟ್ ಟ್ವೀಟ್ ಇದು. ಇಲ್ಲಿ ಹೋಗ್ಬಿಟ್ಟು ಇದನ್ನು ಇವಾಗ ನೋಡಿ, ಈ ಥರ ಅಪೂಬೋಸ್ ಅಕೌಂಟಿಗೆ ಬರ್ತೀರಾ. ಇವಾಗ ಫಾಲೋ ಮಾಡಿದ್ರೆ ಬರೋ ಅವಶ್ಯಕತೆ ಇಲ್ಲ, ಹೋಮ್ ಪೇಜ್ಗೆ ಹೋದ್ರೆ ಕಾಣಿಸುತ್ತೆ. ಈ ಥರ ಅಕೌಂಟಿಗೆ ಬಂದಾಗ ದಿನಕ್ಕೊಂದ್ಸಲ ಬಂದು ಹೋಗಿ, ಏನಾಗಲ್ಲ, ಏನು ಹೋಗಲ್ಲ. ನಿಮ್ಮ ಇಂಟರ್ನೆಟ್ ಇದೆ ಇವಾಗ ಸದ್ಯಕ್ಕೆ, ಎಲ್ಲರಿಗೂ ದಿನಕ್ಕೆ 1 GB ಆದರೂ ಇರುತ್ತೆ, ಇಲ್ಲ 2 GB ಆದರೂ ಇರುತ್ತೆ. ಕೆಲವರು ವೈಫೈನ ಹಾಕ್ಸ್ಕೊಂಡಿರ್ತೀರ. ಚೆನ್ನಾಗಿ ಅಕೌಂಟಿಗೆ ಬನ್ನಿ. ಅಕೌಂಟ್ ಬಂದಮೇಲೆ ಈ ಥರ ನಿಮ್ಗೆ ಇದು ಕಾಣಿಸುತ್ತೆ. ಇದನ್ನು ಅಪೋಸ್ ಹಾಕಿರೋ ಟ್ವೀಟ್. ಕರ್ನಾಟಕ ಸರ್ಕಾರದ ಸಾರಿ ಯಾರು ಬೈಬೇಡ್ರಿ. ಕರ್ನಾಟಕ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ, ಆ್ಯನ್ ಇನಿಷಿಯೇಟಿವ್ ಬೈ ದ ಗೌರ್ಮೆಂಟ್ ಆಫ್ ಕರ್ನಾಟಕ, ಸ್ಟೇ ಹೋಮ್ ಸ್ಟೇ ಸೇಫ್ ಅಂತ ಹಾಕಿದ್ದಾರೆ ನಮ್ಮ ಅಪೂಬೋಸ್. ಸೊ ಅಲ್ಲಿ ಒಬ್ಬರನ್ನ ಮೆನ್ಷನ್ ಮಾಡಿದ್ದಾರೆ, DHF WK ಕರ್ನಾಟಕ L ಡಿಪಾರ್ಟ್ಮೆಂಟ್. ಆ ಥರ ಹೋದ್ಮೇಲೆ ಕಾಣಿಸುತ್ತೆ ನಿಮಗೆ. ನೀವು ಫೋನಲ್ಲಿ ಅದನ್ನು ಕ್ಲಿಕ್ ಮಾಡಿದಾಗ ಕಾಣಿಸುತ್ತೆ, ಕಂಪ್ಯೂಟರ್ ಈ ಥರ ಕಾಣಿಸುತ್ತೆ. ಸೊ ಇದೇನಿದೆ, ಇದು ಕಮೆಂಟ್ಸು, ಇದೇನಿದೆ ಇದು ರಿಟ್ವೀಟು, ಇದೇನಿದೆ ಇದು ಲೈಕು. ನಾವು ಅಪೂಬೋಸ್ ಟ್ವೀಟ್ಗೆ ಇವಾಗ 1K ರಿಟ್ವೀಟ್ಸ್ ಬಂದಿದೆ. ಕರೆಕ್ಟಾಗಿ ನೋಡಿ, 1K ರಿಟ್ವೀಟ್ಸ್ ಬಂದಿದೆ ಆ್ಯಂಡ್ 5071 ಲೈಕ್ಸ್ ಬಂದಿದೆ. ಇಲ್ಲೆಲ್ಲ ಕಮೆಂಟ್ಸ್ ಬಂದಿದೆ.
ಸೊ ಇವಾಗ ಟ್ವಿಟರ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ ನಾವು ಯಾವ ಹ್ಯಾಶ್ಟ್ಯಾಗ್ ಯೂಸ್ ಮಾಡಿಲ್ಲ, ಸೊ ಹ್ಯಾಶ್ಟ್ಯಾಗ್ ಇಲ್ಲಿ ಹಾಕ್ಕೊಂತಾರೆ, ಏನೋ ಟ್ವೀಟ್ ಮಾಡಿದಾಗ ಅಲ್ಲಿ ಹ್ಯಾಶ್ಟ್ಯಾಗ್ ಹಾಕ್ತಾರೆ. ಸೊ ಇಲ್ಲಿ ಬಂದ್ಬಿಟ್ಟು ರಿಟ್ವೀಟ್. ಟ್ವಿಟರಲ್ಲಿ ರಿಟ್ವೀಟ್ಗಿರೋ ಬೆಲೆ ಲೈಕ್ಗಿಲ್ಲ. ಫೇಸ್ಬುಕ್ಕಲ್ಲಿ ಲೈಕ್ಗೆ ಬೆಲೆ ಜಾಸ್ತಿ, ಟ್ವಿಟರಲ್ಲಿ ರಿಟ್ವೀಟ್ಗೆ ಬೆಲೆ ಜಾಸ್ತಿ. ಯಾರಾದ್ರೂ ಟ್ರೆಂಡ್ ಮಾಡ್ತಿದೀವಿ ಅಂದರೆ ಹ್ಯಾಶ್ಟ್ಯಾಗ್ ಇಟ್ಕೊಂಡು ಯಾರಾದರೂ ಈ ಥರ ಟ್ವೀಟ್ ಹಾಕಿದಾಗ ಇಲ್ಲಿ ಹ್ಯಾಶ್ಟ್ಯಾಗ್ ಏನಾದಿದ್ದರೆ ಆ ಹ್ಯಾಶ್ಟ್ಯಾಗ್ನ ಟ್ರೆಂಡ್ ಮಾಡ್ತಿದ್ದೀವಿ ಅಂದರೆ ಅವ್ರ ಟ್ವೀಟ್ ಕರೆಕ್ಟಾಗಿ ಕೆಳಗೆ ಬನ್ನಿ, ಇಲ್ಲಿ ರಿಟ್ವೀಟ್ ಇರುತ್ತೆ, ರಿಟ್ವೀಟ್ ಮಾಡಿ, ಮತ್ತು ಇಲ್ಲಿ ರಿಟ್ವೀಟ್ ಅನ್ನೋ ಇನ್ನೊಂದು ಆಪ್ಷನ್ ಇರುತ್ತೆ, ಕೋಟ್ ರಿಟ್ವೀಟ್ ಮಾಡಿ. ಕೋಟ್ ರಿಟ್ವೀಟ್ ಮಾಡಿಬಿಟ್ಟು ಮೈ ಅಪ್ಪು ಬಾಸ್ ನ್ಯೂ ಟ್ವೀಟ್. ಆಬ್ವಿಯಸ್ಲಿ ಇದೆಲ್ಲ ನಾನು ಸಿಂಪಲ್ಲಾಗಿ ಹಾಕ್ತಾ ಇದ್ದೀನಿ. ವಿಡಿಯೋನ ನಾನು ಯೋಚನೆ ಮಾಡ್ಕೊಂಡು ದೊಡ್ಡ ಮಾಡೋಕ್ಕೆ ನಂಗೆ ಇಷ್ಟಪಡ್ತಾ ಇಲ್ಲ. ನಾನು ಇಲ್ಲ ನೀನು ಹ್ಯಾಶ್ಟ್ಯಾಗ್ ಹಾಕಿಲ್ಲ, ಇವಾಗ ಹ್ಯಾಶ್ಟ್ಯಾಗ್ ಹಾಕ್ಬೇಕು ನೀವು. ಇಲ್ಲಿ ನಮ್ಮ ಹ್ಯಾಶ್ಟ್ಯಾಗ್ ಮಿಸ್ ಮಾಡಲೇಬೇಡಿ. ಇವಾಗ ಸದ್ಯಕ್ಕೆ ನಾವು ಯೂಸ್ ಮಾಡ್ತಾರೋ 2 ಹ್ಯಾಶ್ಟ್ಯಾಗ್ ಇದು, ಬೋಲೋ ಜೇಮ್ಸ್, ಎಂಟರ್ ಜೇಮ್ಸ್. ಇವೆರಡು ನೀವು ಹಾಕ್ಲೇಬೇಕು ಎಲ್ಲ ಅಪ್ಪು ಬಾಸ್ ಫ್ಯಾನ್ಸ್. ನಾವು ಬೇರೆ ಏನೋ ಟ್ರೆಂಡ್ ಮಾಡ್ತಿರುವಾಗ ಈ ಥರ ಇನ್ನೊಂದು ಹ್ಯಾಶ್ಟ್ಯಾಗ್ ತೊಗೊಂಡ್ಬರ್ತೀವಿ. ಅವಾಗ ಹ್ಯಾಶ್ಟ್ಯಾಗ್ ಸೇರಿಸ್ಕೊಂಡು ಇವೆ 2 ಹ್ಯಾಶ್ಟ್ಯಾಗ್ ಕೂಡ ಮತ್ತೆ ಆ್ಯಡ್ ಮಾಡಿಕೊಂಡು ಟ್ವೀಟ್ ಅನ್ನೋ ಆಪ್ಷನ್ ಇದೆಯಲ್ಲ, ಇಲ್ಲಿ ಟ್ವೀಟ್ ಮಾಡಿ. ನೀವು ಬೇಕು ಅಂದರೆ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಫೋಟೋ ಆ್ಯಡ್ ಮಾಡ್ಬೋದು. ಇಲ್ಲಾಂದರೆ ನೀವು ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಗಿಫ್ಟ್, ಆಬ್ವಿಯಸ್ಲಿ ಈ ಥರ ಗಿಫ್ಟ್ಗಳು ಆ್ಯಡ್ ಮಾಡ್ಬೋದು. ಆಮೇಲೆ ಇಲ್ಲಿ ಇಮೋಜೀಸ್ ಆ್ಯಂಡ್ ಇಲ್ಲಿ ಶೆಡ್ಯೂಲ್ ಮಾಡ್ಬೋದು ಟ್ವೀಟ್ನ, ಯಾವ ಟೈಮ್ಗೆ ಯಾವ ಇದಕ್ಕೆ ಹಾಕಬೇಕು ಅಂತ ನೀವು ಶೆಡ್ಯೂಲ್ ಮಾಡಿ ಇಡ್ಬೋದು. ಇಲ್ಲಿ ಟ್ವೀಟ್ ಹೊಡಿರಿ, ಇವಾಗ ಟ್ವೀಟ್ ವಾಸ್ ಸೆಂಟ್. ನಾವು ಆಲ್ರೆಡಿ ಟ್ವೀಟ್ ಮಾಡಿಬಿಡಿದ್ದೀವಿ. ಇವಾಗ ಅಪ್ಪು ಬಾಸ್ ಅಕೌಂಟ್ನ ನಾನು ರಿಟ್ವೀಟ್ ಮಾಡಿದ್ದೀನಿ. ಅದು 2 ಸಲ ಮಾಡಿದ್ದೀನಿ, 2 ಕೌಂಟ್ ಆಗುತ್ತೆ. ಬಿಕಾಸ್ ಈ ರಿಟ್ವೀಟು ಬೇರೆ. ನಾನು ಒಂದು ನಾರ್ಮಲ್ ರಿಟ್ವೀಟ್ ಮಾಡಿದೆ, ಇನ್ನೊಂದು ಕೋಟ್ ರಿಟ್ವೀಟ್ ಮಾಡಿದೆ. ಇದು ಮ್ಯಾಕ್ಸಿಮಮ್ ಒಂದು 10 ಮಾಡ್ಬೋದು ಅನ್ಸುತ್ತೆ. ಅದ್ಮೇಲೆ ನೀವು ಎಷ್ಟು ಬೇಕೋ ಅಷ್ಟು ಮಾಡ್ಬೋದು, ಬಟ್ ಕೌಂಟ್ ಆಗೋದು 1 ಅಕೌಂಟಿಂದ 10 ಅನ್ಸುತ್ತೆ. ಆಮೇಲೆ ನಾನು ಇವಾಗ ಲೈಕ್ ಕೂಡ ಮಾಡ್ತಾ ಇದ್ದೀನಿ, ನೆಕ್ಸ್ಟ್ ಕಮೆಂಟ್ ಕೂಡ ಮಾಡ್ತೀನಿ. ಬಿಕಾಸ್ ನಾನು ಒಬ್ಬ ಅಪ್ಪು ಬಾಸ್ ಫ್ಯಾನ್ ಆ್ಯಂಡ್ ನನ್ನ ಹತ್ರ ಟೈಮ್ ಇದೆ ಆ್ಯಕ್ಟಿವ್ ಆಗಿರೋದಕ್ಕೆ. ಆ್ಯಂಡ್ ನಮ್ಮ ಅಪ್ಪು ಬಾಸ್ ಯಾವಾಗಲೂ ಟ್ವಿಟ್ರಲ್ಲಿ ಟಾಪ್ ಆಗಿರಬೇಕು ಅಂತ ನನಗೆ ಆಸೆ ಇದೆ. ಸೊ ಆಬ್ವಿಯಸ್ಲಿ ನಾನು ಲೈಕ್ ಮಾಡ್ತಾ ಇದ್ದೀನಿ, ರಿಟ್ವೀಟ್ ಮಾಡ್ತಾ ಇದ್ದೀನಿ, ಕೋಟ್ ರಿಟ್ವೀಟ್ ಮಾಡ್ತಾ ಇದ್ದೀನಿ, ಕಮೆಂಟ್ ಮಾಡೋಕೆ ಕೂಡ ಹೊರಟಿದ್ದೀನಿ. ನಾನು ಫೋನಲ್ಲಿ ಯೂಸ್ ಮಾಡೋದ್ರಿಂದ ಕಂಪ್ಯೂಟರ್ಗೆ ಓದಾಗ್ತಿಲ್ಲ ಸದ್ಯಕ್ಕೆ. ಇವಾಗ ಬ್ರೌಸ್ ಮಾಡಿದೆ, ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಕ್ಲಿಕ್ ಮಾಡಿದೆ, ಮೋಸ್ಟ್ಲಿ ಇಲ್ಲಿ ನೋಡಿ ಕ್ಲಿಕ್ ಮಾಡಿದೆ ರಿಟ್ವೀಟ್ ನೀವು ಕಮೆಂಟ್ ಮಾಡ್ಬೋದು. ಏನಾದರೂ ಕಮೆಂಟ್ ಹಾಕಿ. ನಾನು ಸುಮ್ಮನೆ ವೀಡಿಯೋಗೋಸ್ಕರ ಏನೇನೋ ಕಮೆಂಟ್ ಹಾಕ್ತಾ ಇದ್ದೀನಿ. ನಿಮ್ಗೇನು ಅನ್ಸುತ್ತೋ ಅದು ಕಮೆಂಟ್ ಹಾಕಿ ಟ್ವೀಟಲ್ಲಿ. ಐ ವಾಂಟ್ ಯು ರಿಪ್ಲೈ. ನೀವು ರಿಪ್ಲೈಲಿ ಕೂಡ ಇದು ಮರ್ತೋಗ್ಬಿಟ್ಟು ಹೇಳಕ್ಕೆ ನಾನು. ಇವಾಗ ರಿಪ್ಲೈಲಿ ಕೂಡ ನೀವು ಎಲ್ಲರಿಗೂ ತಿಳಿಸ್ಬೋದು, ಎವ್ರಿ ಒನ್ ವಿ ಆರ್ ಡೂಯಿಂಗ್ ಅ ಟ್ರೆಂಡ್. ಇಂಗ್ಲೀಷ್ ಹಾಕೋರು ಎಲ್ಲರೂ ಕೇಳಿಸ್ಕೊಳ್ರಿ, ನಾವು ಟ್ರೆಂಡ್ ಮಾಡ್ತಾ ಇದ್ದೀವಿ. ಎಲ್ಲರೂ ಈ ಹ್ಯಾಶ್ಟ್ಯಾಗ್ ಯೂಸ್ ಮಾಡಿಕೊಂಡು ಟ್ವೀಟ್ ಮಾಡಿ. ಇದೆಲ್ಲರೂ ನೀವು ತಿಳಿಸ್ಬೋದು, ಇದನ್ನು ಟ್ರೆಂಡ್ ಮಾಡ್ತಾ ಇದ್ದೀನಿ, ಈ ಹ್ಯಾಶ್ಟ್ಯಾಗ್ ಯೂಸ್ ಮಾಡಿಕೊಂಡು ನೀವು ಟ್ವೀಟ್ ಮಾಡಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಅದಕ್ಕೂ ಬರ್ತೀನಿ. ನಮ್ಮ ಅಪ್ಪು ಬಾಸ್ ಫ್ಯಾನ್ಸ್ ಹೆಂಗೆ ಅಂದರೆ ಟ್ವೀಟ್ ಮಾಡಿ ಅಂತ ಹೇಳಿದ್ದಾರೆ ನಮ್ಮ ವಿಜಯ್ ಬ್ರೋ ಅವರು. ಓಕೆ, ಓದೆ, ನಾನು ಒಂದು ಟ್ವೀಟ್ ಮಾಡಿದೆ, ಮುಗೀತು ಟ್ರೆಂಡ್ ಅಂತ ಹೇಳ್ಬಿಟ್ಟು ಮನೆಗೆ ಬರ್ತಾರೆ. ಸೊ ಎಸ್, ಒಂದೇ ಟ್ವೀಟ್ ಮಾಡಿದ್ರೆ ಟ್ರೆಂಡ್ ಆಗಲ್ಲ ಯಾವತ್ತೂ ಅಷ್ಟೇ. ಇವಾಗ ನೀವೇನೇ ಟ್ವೀಟ್ ಮಾಡಿದ್ರೆ ಇಲ್ಲಿ ಕಾಣಿಸುತ್ತೆ ನೋಡಿ, ಹೋಮಿಗೆ ಬಂದ್ರೆ ನಾವು ಮೈ ಅಪ್ಪು ಬಾಸ್ ನ್ಯೂ ಟ್ವೀಟ್ ಅಂತ ನಾನು ಕೋಟ್ ರಿಟ್ವೀಟ್ ಮಾಡಿದ್ದೆ. ಸೊ ಅದು ಬಂತು. ಇಲ್ಲಿ ನಾನು ಕೆಲವೊಂದು ಹ್ಯಾಶ್ಟ್ಯಾಗ್ ಯೂಸ್ ಮಾಡಿದ್ದೀನಿ. ಇಲ್ಲಿ ಬೋಲೋ ಜೇಮ್ಸ್ ಆ್ಯಂಡ್ ಜೇಮ್ಸ್. ಬೋಲೋ ಜೇಮ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಯಾರ್ಯಾರು ಟ್ವಿಟರ್ ಅಕೌಂಟ್ ಇಟ್ಕೊಂಡು ಹ್ಯಾಶ್ಟ್ಯಾಗ್ ಯೂಸ್ ಮಾಡ್ಕೊಂಡು ಟ್ವೀಟ್ ಮಾಡಿದಾರೋ ಅವರೆಲ್ಲರದ್ದು ಟ್ವೀಟು ಕಾಣಿಸುತ್ತೆ ನೋಡಿ, ಎಲ್ಲ ಟ್ವೀಟು ಕಾಣಿಸ್ತಾ ಇದೆ. ಇಲ್ಲಿ ಟ್ರೆಂಡಿಂಗ್ ಇನ್ ಇಂಡಿಯಾ ಅಂತ ಹೇಳ್ಬಿಟ್ಟು ಟ್ವೀಟ್ ಮಾಡಿದ್ದಾರೆ ನೋಡಿ, ಇವರು ಮೌರ್ಯ ಅವರು ಅಂತ ನೋಡಿ. ಬೋಲೋ ಜೇಮ್ಸ್ ಟ್ರೆಂಡಿಂಗ್ ಇನ್ ಇಂಡಿಯಾ ಅಂತ ಕಾಣಿಸ್ತಾ ಇದೆ. ಇಟ್ ಈಸ್ ವೆರಿ ಸಿಂಪಲ್. ಇವಾಗ ಟ್ರೆಂಡ್ ಟೈಮಲ್ಲಿ ಇದ್ದರೆ ನಾವು, ಅಕಸ್ಮಾತ್ ಟ್ರೆಂಡ್ ಟೈಮಲ್ಲಿ ಇದ್ದರೆ ನಾವು ಇಲ್ಲಿ ಬಂದುಬಿಟ್ಟು ಲೇಟೆಸ್ಟ್ ಬಂದುಬಿಟ್ಟು ಇಲ್ಲಿ ಎಲ್ಲರದ್ದು ರಿಟ್ವೀಟ್ ಮಾಡ್ಕೊಂಡು ಹೋಗ್ತಾ ಇರಿ. ಆ್ಯಂಡ್ ಒನ್ ಮೋರ್ ಥಿಂಗ್ ನಾನು ಹೇಳ್ತಾ ಇದ್ದೀನಿ, ಯಾವತ್ತೂ ಅಷ್ಟೇ 5 ರಿಟ್ವೀಟ್, 5 ಟ್ವೀಟ್ ಆ್ಯಂಡ್ 5 ಕಮೆಂಟ್ ಇದನ್ನು ಫಾಲೋ ಮಾಡಿ. ಇಲ್ಲ ಅಂದರೆ ಹೇಳ್ತಾ ಇದ್ದೀನಿ, ಅಕೌಂಟ್ಸ್ ಎಲ್ಲ ಸಸ್ಪೆಂಡ್ ಆಗ್ತವೆ, ಬ್ಲಾಕ್ ಆಗ್ತವೆ. ಬ್ಲಾಕ್ ಆದರೆ ಅನ್ಬ್ಲಾಕ್ ಮಾಡ್ಕೊಬೋದು. ನೀವು ಅದನ್ನೇ ಪದೇ ಮಾಡ್ತಾ ಇದ್ರೆ ಸಸ್ಪೆಂಡ್ ಆಗಿಬಿಡುತ್ತೆ. ಸಸ್ಪೆಂಡ್ ಆದರೆ ನಿಮ್ಮ ಅಕೌಂಟ್ ವಾಪಸ್ ಬರಲ್ಲ. ಸೊ ಹೆಂಗಪ್ಪ ಸಸ್ಪೆಂಡ್ ಆಗದಿರೋಂಗೆ ನೋಡ್ಕೊಳೋದು? ಟ್ರೆಂಡ್ ಟೈಮಲ್ಲಿ ಈ ಥರ ಬರ್ತೀರಾ, ಈ ಥರ ಬಂದಾಗ ನೀವು ಇಲ್ಲಿ ಟ್ವೀಟ್ ಮಾಡ್ತೀರಾ. ಟ್ವೀಟ್ ಹೆಂಗಪ್ಪ ಮಾಡೋದಂದರೆ ಇಲ್ಲಿ ನೋಡಿ, ಇಲ್ಲಿ ಪ್ಲಸ್ ಟ್ವೀಟ್ ಅಂತ ಆಪ್ಷನ್ ಇದೆಯಲ್ಲ, ನಿಮ್ಮ ಫೋನಲ್ಲಿ ಇನ್ನೂ ಈಸಿ ಇರುತ್ತೆ. ಈ ಥರ ಆಪ್ಷನ್ನೇ ಬರುತ್ತೆ. ಇಲ್ಲಿ ಬಂದಾಗ ನೀವು ಏನು ಬೇಕೋ ಟ್ವೀಟ್ ಹಾಕಿ. ಈ ಥರ ಟ್ವೀಟ್ ಹಾಕೋಕೆ ಹೋಗ್ಬಿಡಿ. ನಿಮ್ಗೆ ಇಷ್ಟ ಬಂದಿದ್ದು ಅಪ್ಪು ಬಾಸ್ ಟ್ವೀಟ್
ಇನ್ನೊಂದ್ಸಲ ಕ್ಲಿಕ್ ಮಾಡಿ ಮೈ ಫೇವ್ರೆಟ್ ಮೂವಿ ಜಾಕಿ, ಇನ್ನೊಂದು ಟ್ವೀಟ್ ಹಾಕಿ. ಅಲ್ಲಿ ಲಾಸ್ಟಾಗಿ ಅದಷ್ಟು ಇದು ಆಟೋಮೆಟಿಕ್ ಬರ್ತಾ ಇರುತ್ತೆ. ಈ ಥರ ನೀವು ಟ್ವೀಟಿಗೆ ಹಾಕ್ಕೊಂಡು ಹೋಗ್ತಾನೆ ಇರಿ. 5 ಟ್ವೀಟ್ ಹಾಕಿ ಮತ್ತು 5 ರಿಟ್ವೀಟ್ ಮಾಡಿ. ಈ ಥರ 5 ರಿಟ್ವೀಟ್ ಮಾಡಿ, 3 4 ಓಕೆ, ಸ್ವಲ್ಪ ಬೇಗ ಬೇಗ ಮಾಡ್ಬಿಡೋಣ. 5 ಮತ್ತು ಇನ್ನು 5 ಕಮೆಂಟ್ ಅನ್ನಲ್ಲ, ಇಲ್ಲಿ ಕ್ಲಿಕ್ ಮಾಡಿ 5 ಕಮೆಂಟ್ ಮಾಡಿ. ಬಟ್ ನಿಮಗೆ ಕಮೆಂಟ್ ಮಾಡೋಕ್ಕೆ ಇಷ್ಟ ಆಗ್ತಿಲ್ಲ ಅಂದರೆ ಕಮೆಂಟ್ ಬಿಟ್ಬಿಡಿ. ಕಮೆಂಟ್ಸ್ ಕೂಡ ಕೌಂಟ್ ಆಗುತ್ತೆ. ಬಟ್ ಬೇಡ ಅಂದರೆ ವಾಪಸ್ ಮತ್ತೆ ಟ್ವೀಟಿಗೆ ಬನ್ನಿ, 5 ರಿಟ್ವೀಟ್ ಮಾಡಿ ಮತ್ತು 5 ಟ್ವೀಟ್ ಮಾಡಿ ಯೂಸಿಂಗ್ ನಮ್ಮ ಹ್ಯಾಶ್ಟ್ಯಾಗ್ ಬೋಲೋ ಜೇಮ್ಸ್ ಆ್ಯಂಡ್ ಜೇಮ್ಸ್ ಕೂಡ ಇರುತ್ತೆ. ಸೊ ನಾವೇನು ಟ್ವಿಟರ್ ಟ್ರೆಂಡ್ ಮಾಡ್ತೀವಿ ಆವಾಗ ನಿಮಗೆ ಯಾವ ಹ್ಯಾಶ್ಟ್ಯಾಗ್ ಯೂಸ್ ಮಾಡಬೇಕು ಅನ್ನೋದು ಹೇಳ್ತೀವಿ. ಇವಾಗ ಸದ್ಯಕ್ಕೆ ನಾವು ಬೋಲೋ ಜೇಮ್ಸ್ ಹ್ಯಾಶ್ಟ್ಯಾಗ್ ಯೂಸ್ ಮಾಡಿದ್ವಿ ನೆನ್ನೆ, ಆ್ಯಂಡ್ ಅನ್ಡಿಸ್ಪ್ಯೂಟೆಡ್ ಕಿಂಗ್ ಅಪ್ಪು ಅಂತ ಯೂಸ್ ಮಾಡಿದ್ವಿ. ಸೊ ನಾವೇನು ಟ್ರೆಂಡ್ ಮಾಡ್ತೀವಿ ಅದಕ್ಕಿಂತ ಮುಂಚೆ ನಿಮ್ಗೆ ಹ್ಯಾಶ್ಟ್ಯಾಗ್ ಹೇಳ್ತೀವಿ. ಹ್ಯಾಶ್ಟ್ಯಾಗ್ ಹೇಳಿದ್ಮೇಲೆ ಅದೇ ಹ್ಯಾಶ್ಟ್ಯಾಗ್ ಮಾತ್ರ ಯೂಸ್ ಮಾಡಿಕೊಂಡು ನೀವು ಟ್ವೀಟ್ಗಳು ಹಾಕಬೇಕು, ರಿಟ್ವೀಟ್ ಹಾಕಬೇಕು. ರಿಟ್ವೀಟ್ ಹೆಂಗೆ ಹಾಕ್ತೀರಾ ಮತ್ತೆ ಹೇಳ್ಕೊಡ್ತಾ ಇದ್ದು ನೋಡಿ. ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ರಿಟ್ವೀಟ್ ಅಂತ ಹೊಡಿರಿ, ರಿಟ್ವೀಟ್ ಆಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿಕೊಂಡು ಕೋಟ್ ರಿಟ್ವೀಟ್ ಹೊಡಿರಿ, ಅದು ಕೂಡ ಒಂದು ರಿಟ್ವೀಟ್ ಥರ ಕೌಂಟ್ ಆಗುತ್ತೆ. ಅಲ್ಲಿ ನೀವು ಕ್ಯಾಪ್ಷನ್ ನೀವು ಏನು ಬೇಕೋ ಅದು ಹಾಕ್ಕೊಂಡು ಕೆಳಗೆ ಹ್ಯಾಶ್ಟ್ಯಾಗ್ ಹಾಕಿದ್ರೆ ಅದು ಕೋಟ್ ರಿಟ್ವೀಟ್ ಆಗುತ್ತೆ ಆ್ಯಂಡ್ ಟ್ವೀಟ್ ಥರನೂ ಕೌಂಟ್ ಆಗುತ್ತೆ. ಸೊ ಇವಾಗ ನಿಮ್ಗೆ ಅರ್ಥ ಆಯ್ತು ಅನ್ಕೊತಾ ಇದ್ದೀನಿ. ಟ್ವೀಟ್ ಅಂದರೆ ಏನು, ರಿಟ್ವೀಟ್ ಅಂದರೆ ಏನು, ಟ್ರೆಂಡ್ ಅಂದರೆ ಏನು ಅಂದರೆ ಇವಾಗ ನಾವು ಅಕಸ್ಮಾತ್ ಒಂದು ಟ್ರೆಂಡ್ ಮಾಡ್ತಾ ಇದೀವಿ, ಬೋಲೋ ಜೇಮ್ಸ್ ಟ್ರೆಂಡ್ ಮಾಡ್ತಾ ಇದೀವಿ. ಇವತ್ತು 6 ಗಂಟೆ ಸಾಯಂಕಾಲ 6 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು 59 ಮಿನಿಟ್ಸ್ 59 ನಿಮಿಷ ಬಾಕಿ ಇದೆ. ನಾವು ಟ್ರೆಂಡ್ ಅಲರ್ಟ್ ಪೋಸ್ಟ್ ಹಾಕ್ತೀವಿ. ನಾವು ಟ್ರೆಂಡ್ ಅಲರ್ಟ್ ಪೋಸ್ಟ್ ಹಾಕಿದ್ರೆ ನಿಮ್ಗೆ ಅಷ್ಟೇ ಹೇಳಲ್ಲ. 6 ಗಂಟೆ ಶಾರ್ಪಾಗೆ ನಮ್ಮ ಪವರ್ ಹೌಸ್ ಅಕೌಂಟ್ ಆದರೂ ಆಗಲಿ ಇಲ್ಲ PRK ಟ್ರೆಂಡ್ಸ್ ಅಕೌಂಟ್ ಆದರೂ ಆಗಲಿ ಆ ಅಕೌಂಟಲ್ಲಿ ನಿಮಗೆ ಹ್ಯಾಶ್ಟ್ಯಾಗ್ ರಿವೀಲ್ ಆಗುತ್ತೆ. ತೋರಿಸ್ತೀನಿ ನೋಡಿ. ಪವರ್ ಹೌಸ್ ಅಂತ ಸರ್ಚ್ ಮಾಡಿದೆ, ಸರಿಯಾಗಿದೆಯಪ್ಪ, ನಾನು ಕಾಣಿಸ್ತಾನೆ ಇಲ್ಲ. ಪವರ್ ಹೌಸ್ ವಿಜಯ್ ಅಂತ ನೋಡೋಣ, ಕಾಣಿಸ್ಬೋದೇನೋ. ಬಂತು ನೋಡಿ ಪವರ್ ಹೌಸ್ ವಿಜಯ್. ಸೊ ಈ ಅಕೌಂಟಲ್ಲಿ ಆದ್ರಾಗಲಿ ಇಲ್ಲ PRK ಅಫಿಷಿಯಲ್ ಟ್ರೆಂಡ್ಸ್ ಅಕೌಂಟಲ್ಲಿ ಆದರೂ ಆಗಲಿ ಒಂದು ಟ್ವೀಟ್ ಬಂದೇ ಬರುತ್ತೆ 6 PM. ನಾವು ಅಕಸ್ಮಾತ್ 6 PM ಟ್ರೆಂಡ್ ಇಟ್ಟಿದ್ದಾರೆ ನೋಡಿ. ಈ ಥರ ರಿವೀಲಿಂಗ್ ಹ್ಯಾಶ್ಟ್ಯಾಗ್ ರಿವೀಲಿಂಗ್ ಪೋಸ್ಟ್ ಇದು. The actor with highest hits ratio, the actor with highest response in multiplexes, the actor with highest screens on first day Yuratna, the actor with highest 12am show for a single movie, ನಟ ಸಾರ್ವಭೌಮ ಅಪ್ಪು ಅಂತ ನಾನು ಕ್ಯಾಪ್ಷನ್ ಕೊಟ್ಬಿಟ್ಟು ನಿಮಗೆ 3 ಹ್ಯಾಶ್ಟ್ಯಾಗ್ ಕೊಟ್ಟಿದ್ದೇನೆ. ಬಟ್ ಈ 3 ಹ್ಯಾಶ್ಟ್ಯಾಗ್ ಯೂಸ್ ಮಾಡ್ಕೊಂಡು ನೆನ್ನೆ ಟ್ರೆಂಡ್ ಮಾಡಿದ್ದಾರೆ. ಆ್ಯಂಡ್ ಆ ಟ್ರೆಂಡ್ ಏನಿದೆ ಸಕ್ಸಸ್ ಆಯಿತು, ಆಲ್ ಓವರ್ ಇಂಡಿಯಾ ಟ್ರೆಂಡ್ ಆಗಿದೆ. ಸೊ ನಾವು ಈ ಥರ ಹ್ಯಾಶ್ಟ್ಯಾಗ್ ಕೊಟ್ಟಿದಾಗ ಈ ಥರ 3 ಹ್ಯಾಶ್ಟ್ಯಾಗು ನೀವು ಯೂಸ್ ಮಾಡಬೇಕು. 3 ಹ್ಯಾಶ್ಟ್ಯಾಗ್ ಕೂಡ ಹೆಂಗೂರು ಯೂಸ್ ಮಾಡೋದು ಅಂದರೆ ಸಿಂಪಲಾಗಿ ಕಾಪಿ ಮಾಡ್ಕೊಳ್ಳಿ. ಇದು ಫೋನಲ್ಲಿ ಈ ಥರ ಕಾಪಿ ಮಾಡ್ಕೊಳ್ಳಿ. ನೀವೇನೇನು ಟ್ವೀಟ್ ಹೇಳಿದ್ನಲ್ಲ ಟ್ರೆಂಡ್ ಮಾಡುವಾಗ ಏನೇನು ಟ್ವೀಟ್ ಹಾಕ್ತೀರಾ ಅಲ್ಲೆಲ್ಲ ಕಾಪಿ ಪೇಸ್ಟ್ ಮಾಡಿ. ಹಿಂಗೆ ಹೋದ್ರೆ ಇವಾಗ ವಾಪಸ್ ಹೋಮ್ಗೆ ಹೋಗಿ ನನ್ನ ಟ್ವೀಟ್ನ ರಿಟ್ವೀಟ್ ಮಾಡಿ ದಯವಿಟ್ಟು ಎಲ್ಲರೂ. ಓಕೆ, ನನ್ನಂತಲ್ಲ ಎಲ್ಲ ಅಪ್ಪು ಬಾಸ್ ಫ್ಯಾನ್ ಪೇಜಸ್ ರಿಟ್ವೀಟ್ಗಳನ್ನ ರಿಟ್ವೀಟ್ ಮಾಡಿ. ಇಲ್ಲಿ ಹೋಗ್ಬಿಡಿ ಹೋಮ್ ಪೇಜ್ಗೆ, ಇಲ್ಲಿ ಬನ್ನಿ, ಇಲ್ಲಿ ಕಾಪಿ ಪೇಸ್ಟ್ ಮಾಡಿ. ಪೇಸ್ಟ್ ಆಯಿತು, ಇಲ್ಲಿ ಎಂಟರ್ ಹೊಡೀರಿ, ಗ್ಯಾಪ್ ಬರುತ್ತೆ ಮೇಲೆ. ಆಮೇಲೆ ನಿಮ್ಗೆ ಇಷ್ಟ ಬಂದು ಟ್ವೀಟ್ಗಳು ಹಾಕಿ. ಈ ಥರ ಹಾಕಕ್ಕೆ ಹೋಗ್ಬಿಡಿ, ಬೇಗ ಬ್ಲಾಕ್ ಆಗಿಬಿಡ್ತವೆ. ನಿಮ್ಗೆ ಇಷ್ಟ ಬಂದಿನ ಟ್ವೀಟ್ಗಳು 5 ಟ್ವೀಟು 5 ರಿಟ್ವೀಟು 5 ಟ್ವೀಟು 5 ರಿಟ್ವೀಟು ಇದು ಮಾಡ್ಕೊಂಡೋಗಿ ನಿಮ್ಮ ಅಕೌಂಟ್ ಬ್ಲಾಕ್ ಆಗಲ್ಲ. ಬಟ್ 1 ಅವರಲ್ಲಿ ಹೇಳ್ತಾ ಇದೀನಿ ಕೇಳಿಸ್ಕೊಳ್ಳಿ, 1 ಅವರಲ್ಲಿ 200 ಟ್ವೀಟ್ ಮೇಲೆ ಟ್ವೀಟ್ ಮಾಡೋಕೆ ಹೋಗ್ಬೇಡಿ. 1 ಅವರಲ್ಲಿ 200 ಟ್ವೀಟ್ಗಿಂತ ಕಮ್ಮಿನೇ ಇರಬೇಕು. 1 ಅವರಲ್ಲಿ 200 ರಿಟ್ವೀಟ್ಗಿಂತ ಕಮ್ಮಿನೇ ಇರಬೇಕು. ಇಷ್ಟು ಮಾಡಿದ್ದೀರ ಅಂದರೆ ಮುಗೀತು. ಆಮೇಲೆ ಒಂದು ನಂಬರಿಂದ ನೀವು ಆಲ್ಮೋಸ್ಟ್ 5 ರಿಂದ 10 ಅಕೌಂಟ್ವರೆಗೆ ಮಾಡ್ಕೊಬೋದು. ಸೊ ಎಲ್ಲ ಅಕೌಂಟಲ್ಲೂ 1 ಅವರಲ್ಲಿ 100 ರಿಂದ 200 ಟ್ವೀಟ್ ಹಾಕಿ 200 ರಿಂದ 200 ರಿಟ್ವೀಟ್ ಹಾಕಿ ಕ್ಲೋಸ್ ಮಾಡಿ. ಇದು ಟ್ರೆಂಡ್ ಅನ್ನೋದು ನಾನು ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ. ಟ್ರೆಂಡ್ ಅನ್ನೋದು ನಾವು ಪ್ರತಿದಿನ ಮಾಡಲ್ಲ, ಪ್ರತಿ ವಾರನೂ ಮಾಡಲ್ಲ, ವರ್ಷಕ್ಕೊಂದ್ಸಲ ಇಲ್ಲಾಂದರೆ ತಿಂಗಳಿಗೊಂದ್ಸಲ 2 ತಿಂಗಳಿಗೊಂದ್ಸಲ ಮಾಡುವಂಥ ಟ್ರೆಂಡ್. ಆ್ಯಂಡ್ ನಾರ್ಮಲಾಗಿ ಟ್ರೆಂಡ್ ಏನು ಮಾಡ್ತಾರೆ 2 ರಿಂದ 3 ಗಂಟೆಯಲ್ಲಿ ಮುಗ್ದೋಗುತ್ತೆ. ಬರ್ತ್ಡೇ ಟ್ರೆಂಡ್ ಬಂದ್ಬಿಟ್ಟು 24 ಗಂಟೆ ಇರುತ್ತೆ. ಸೊ ನಮ್ಮ ಅಪ್ಪು ಬಾಸ್ ಫ್ಯಾನ್ಸ್ ಇವಾಗ ಇದನ್ನ ಹೆಂಗೆ ರಿಸೀವ್ ಮಾಡ್ತಾರೆ, ಹೆಂಗೆ ಟ್ರೆಂಡ್ ಮಾಡ್ತಾರೆ ಅಂದಮೇಲೆ ನಾವು ಡಿಪೆಂಡ್ ಎಷ್ಟು ಟ್ರೆಂಡ್ ಮಾಡ್ತೀವಿ ಅಂತ. ನಿಮಗೆ ಟ್ರೆಂಡ್ ಮಾಡೋದು ಇಷ್ಟ ಆಯಿತು ಅಂದರೆ ಆಬ್ವಿಯಸ್ಲಿ ನೀವೇ ಟ್ರೆಂಡ್ ಮಾಡ್ಕೊಬೋದು, ನೀವೇ ಒಗ್ಗಟ್ಟಿನಿಂದ. ಸೊ ಎಲ್ಲ ಅಪ್ಪು ಬಾಸ್ ಫ್ಯಾನ್ಸ್ ನೋಡಿ, ನಾನು ತುಂಬ ಕಷ್ಟಪಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ನಾನು ಹೇಳೋದೆಲ್ಲ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಕರೆಕ್ಟಾಗಿ ಫಾಲೋ ಮಾಡಿ. ಒಂದೊಂದು ನಂಬರಿಂದ 5 ರಿಂದ 10 ಅಕೌಂಟ್ ಮಾಡ್ಕೊಬೋದು. ಎಲ್ಲರೂ ಮಾಡ್ಕೊಳ್ಳಿ. 5 ರಿಂದ 10 ಅಕೌಂಟ್ ಮಾಡ್ಕೊಂಡು ಏನು ತಪ್ಪೇನಿಲ್ಲ. ಎಲ್ಲ ಫ್ಯಾನ್ಸು ಮಾಡ್ತಾ ಇರೋದೇ ಇದು. ಎಲ್ಲ ಟ್ವಿಟರ್ ಪೋಲ್ಸ್ ಬರುತ್ತೆ, ಆ ಪೋಲ್ಸಲ್ಲಿ ವೋಟ್ ಮಾಡಿ ಅಪ್ಪು ಬಾಸ್ಗೆ. ಈ ಥರ ಟ್ರೆಂಡ್ ಟೈಮಲ್ಲಿ 5 ಟ್ವೀಟು 5 ರಿಟ್ವೀಟು 5 ಟ್ವೀಟು 5 ರಿಟ್ವೀಟು 1 ಅವರಲ್ಲಿ 200 ಟ್ವೀಟ್ಗಿಂತ ಜಾಸ್ತಿ ಮಾಡೋಕೆ ಹೋಗ್ಬಿಡಿ. 1 ಅವರಲ್ಲಿ 200 ರಿಟ್ವೀಟ್ಗಿಂತ ಜಾಸ್ತಿ ಮಾಡೋಕೆ ಹೋಗ್ಬಿಡಿ. ಅದು ಒಂದೊಂದು ಅಕೌಂಟಲ್ಲಿ 200 ಟ್ವೀಟ್ಗಿಂತ ಮತ್ತು 200 ರಿಟ್ವೀಟ್ಗಿಂತ ಜಾಸ್ತಿ ಮಾಡೋಕೆ ಹೋಗ್ಬಿಡಿ 1 ಅವರಲ್ಲಿ. ಆ್ಯಂಡ್ 5 ರಿಟ್ವೀಟು 5 ಟ್ವೀಟು 5 ರಿಟ್ವೀಟು 5 ಟ್ವೀಟು ಯಾವ್ದು ಫಸ್ಟ್ ಮಾಡ್ತೀರ ಅದು ನಿಮ್ಮ ಇಷ್ಟ. ಓಕೆನಾ? ಇಷ್ಟು ಮಾಡಿದ್ರೆ ಹೇಳ್ತಾ ಇದ್ದೀನಿ, ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ. ನಾವು ಅಪ್ಪು ಬಾಸ್ ಫ್ಯಾನ್ಸ್ ಟ್ವಿಟಲ್ಲಿ ತುಂಬ ಸ್ಟ್ರಾಂಗ್ ಆಗ್ತೀವಿ. ಎಲ್ಲರೂ ಸೇರ್ಕೊಬೇಕು. ಇವಾಗ ಸದ್ಯಕ್ಕೆ ಒಂದು ಕಾರ್ಡ್ ಅಕೌಂಟ್ ಮಾಡಿ 100-200 ಇದ್ದಾರೆ. ಮೊದಲು ತುಂಬ ಜನ ಇದ್ದರು, ಎಲ್ಲ ಸಸ್ಪೆಂಡ್ ಆಗಿದೆ ಗೊತ್ತು. ಇವಾಗ ನನ್ನ ಅಕೌಂಟ್ ಯೂಸ್ ಮಾಡ್ತಾ ಇದ್ದೀನಿ. ಯಾಕೆ ಸಸ್ಪೆಂಡ್ ಆಗಿದೆ ಯಾಕೆ ಬ್ಲಾಕ್ ಐತಿನ ಗೊತ್ತಾಗ್ತಿಲ್ಲ. ಬ್ಲಾಕ್ ಆಗುತ್ತೆ. ಬ್ಲಾಕ್ ಆದಾಗ ನಮಗೆ OTP ಹೇಳಕ್ಕೆ ಹೇಳುತ್ತೆ, ಇಲ್ಲಾಂದರೆ ಒಂದು
ಒಂದು ಪಜಲ್ ಥರ ಒಂದು ಕೊಡುತ್ತೆ. ಸೊ ಆ ಪಜಲ್ನ ನಾವು ಸಾಲ್ವ್ ಮಾಡಬೇಕು. ಇವಾಗ ಒಂದು ಪಜಲ್ ಹೆಂಗೆ ಕೊಡುತ್ತೆ ಅಂದರೆ ಒಂದು 6 ಫೋಟೋ ಕೊಡುತ್ತೆ. ಒಂದು 6 ಫೋಟೋಲ್ಲಿ ರೆಕಗ್ನೈಸ್ ಕ್ರಾಸ್ ವಾಕ್ಸ್ ಅಂತ ಕೊಡುತ್ತೆ. ಕ್ರಾಸ್ ವಾಕ್ಸ್ ಅಂತ ಬಂದರೆ ಈ ವೈಟ್ ಗೆರೆಗಳು ಬಂತಾವೆ ನೋಡಿ ರೋಡ್ ಮೇಲೆ, ಅದನ್ನ ಬಂದ್ಬಿಟ್ಟು ಕ್ರಾಸ್ ವಾಕ್ಸ್ ಅಂತಾರೆ. ಆ ಕ್ರಾಸ್ ವಾಕ್ಸ್ ಎಲ್ಲೆಲ್ಲ ಫೋಟೋಗಳು ಇರ್ತಾವೆ ಅದಕ್ಕೆ ಟಿಕ್ ಮಾಡ್ಬಿಟ್ಟು ನೀವು ಕಂಟಿನ್ಯೂ ಹೊಡಿಬೇಕು. ಆಮೇಲೆ ನಿಮ್ಮ ಫೋನ್ OTP ಬಂದಿದೆ, ಅದು ನಮ್ಗೆ ತಿಳಿಸಿ ಅಂತ ಹೇಳ್ತಾರೆ. ನೀವು ತಿಳಿಸಿದ್ರೆ ಮುಗ್ದೋಯ್ತು, ನಿಮ್ಮ ಅಕೌಂಟ್ ಮತ್ತೆ ಅನ್ಬ್ಲಾಕ್ ಆಗಿಬಿಡುತ್ತೆ, ಮತ್ತೆ ನೀವು ವಾಪಸ್ ಯೂಸ್ ಮಾಡ್ಕೊಬೋದು. ಸೊ ಬ್ಲಾಕ್ ಆಗಿದ ತಕ್ಷಣ ಅಕೌಂಟ್ನ ಲಾಗೌಟ್ ಮಾಡೋಕೆ ಹೋಗ್ಬಿಡಿ, ವೇಸ್ಟ್ ಮಾಡೋಕೆ ಹೋಗ್ಬಿಡಿ. ಅಕೌಂಟ್ನ ಬ್ಲಾಕ್ ಮಾಡಿದ್ರೆ ಅನ್ಬ್ಲಾಕ್ ಮಾಡ್ಕೊಬೋದು, OTPನ ಅನ್ಬ್ಲಾಕ್ ಮಾಡ್ಕೊಬೋದು, ಇಲ್ಲ ಪಜಲಿಂದ ಅನ್ಬ್ಲಾಕ್ ಮಾಡ್ಕೊಬೋದು. ದಯವಿಟ್ಟು ಹೇಳ್ತೇನೆ, ನಾನು ಈ ವಿಡಿಯೋಲಿ ತೋರಿಸೋಣ ಅಂತ ನಾನು ಎಷ್ಟೊಂದು ಟ್ವೀಟ್ಗಳಾಗಿದೆ, ಯಾಕೋ ಇದು ಹಿಂಗೆ ಏನು ತೋರಿಸ್ತಾ ಇಲ್ಲ. ಓಕೆ, ನನ್ನ ಅದೃಷ್ಟ ಸರಿ ಇಲ್ಲ, ಯಾಕೋ ನನ್ನ ಅಕೌಂಟ್ ಬ್ಲಾಕೇ ಆಗ್ತಾ ಇಲ್ಲ, ಏನೋ ಗೊತ್ತಿಲ್ಲ. ಮೋಸ್ಟ್ಲಿ ಟ್ವಿಟ್ರಿಗೆ ನನಗೆ ಗೊತ್ತಾಯ್ತಾ, ಹೇಳ್ಕೊಡ್ತಾನೆ ಎಲ್ಲರಿಗೂ ಅಂತ ಹೇಳ್ಬಿಟ್ಟು ಬ್ಲಾಕ್ ಮಾಡ್ದೆಲ್ಲ ಗೊತ್ತಾಗ್ತಾ ಇಲ್ಲ. ಸೊ ಬ್ಲಾಕ್ ಆದರೆ ದಯವಿಟ್ಟು ಟೆನ್ಷನ್ ತೊಗೊಂಬಿಡಿ, ಅನ್ಬ್ಲಾಕ್ ಮಾಡ್ಕೊಬೋದು. ಸೊ ಏನಾದರೂ ಅಕಸ್ಮಾತ್ ನಾನು ಯಾವುದಾದ್ರು ಅಕೌಂಟ್ ಏನಾದರೂ ಮಧ್ಯದಲ್ಲಿ ಬ್ಲಾಕ್ ಆಯಿತು ಅಂದರೆ ನಾನು ಅದನ್ನು ರೆಕಾರ್ಡ್ ಮಾಡಿಕೊಂಡು, ಫೋನ್ ರೆಕಾರ್ಡ್ ಮಾಡಿಕೊಂಡು ನಿಮಗೆ ಯೂಟ್ಯೂಬ್ ಶಾರ್ಟ್ಸ್ ಮುಖಾಂತರ ನಾನು ಅಪ್ಲೋಡ್ ಮಾಡಿ ತೋರಿಸಿ ಹೆಂಗೆ ಅನ್ಬ್ಲಾಕ್ ಮಾಡ್ಕೊಳೋದು ಅಂತ. ಸೊ ನಿಮಗೆ ಅದಕ್ಕೆ ಮೇಲೂ ಡೌಟ್ ಇದ್ದರೆ ನಮ್ಮ ಟ್ವಿಟರಲ್ಲಿ ತುಂಬ ಜನ ಅಪ್ಪು ಬಾಸ್ ಫ್ಯಾನ್ಸ್ ಇದ್ದಾರೆ, ಇಲ್ಲ ನಾನೇ ಇದ್ದೀನಿ ಟ್ವಿಟರಲ್ಲಿ, ನನಗೆ ಮೆಸೇಜ್ ಮಾಡಿ ಸ್ಕ್ರೀನ್ಶಾಟ್ ಹಾಕ್ಬಿಟ್ಟು ನಾನು ಏನು ಮಾಡಬೇಕು ಅನ್ನೋದು ನಿಮಗೆ ರಿಪ್ಲೈ ಮಾಡ್ಬಿಟ್ಟು ತಿಳಿಸ್ತೀನಿ. ಅಕಸ್ಮಾತ್ ನಾನು ತಿಳಿಸಿಲ್ಲ ಅಂದರೆ ಬೇರೆಯವ್ರಿಗೆ ಮೆಸೇಜ್ ಮಾಡಿ, ಬಿಕಾಸ್ ತುಂಬ ಮೆಸೇಜ್ ಬಂದರೆ ಸ್ವಲ್ಪ ಲೇಟ್ ಆಗ್ಬೋದು. ಸೊ ಈ ಥರ ಮಾಡಿ ದಯವಿಟ್ಟು. ಇದೇ ಟ್ವಿಟರ್ ಅಂದರೆ, ಇಷ್ಟೇ ಟ್ವಿಟರ್ ಅಂದರೆ. ಆ್ಯಂಡ್ ವಿಡಿಯೋ ಟೈಟಲ್ ಏನು ಹಾಕ್ಬಿಟ್ಟು ಏನೋ ಮಾತಾಡ್ದಪ್ಪ ಅಂತ ನೀವೇನಾದ್ರು ಹೇಳಿದ್ರೆ, ನಾವು ಅಪ್ಪು ಬಾಸ್ ಫ್ಯಾನ್ಸ್ ಹೆಂಗೆ ಅಂದರೆ ಟ್ವಿಟರ್ ಟ್ಯುಟೋರಿಯಲ್ ವಿಡಿಯೋ ಫಾರ್ ಡೂಯಿಂಗ್ ಟ್ವಿಟರ್ ಟ್ರೆಂಡ್ಸ್ ಅಂತ ಏನಾದ್ರು ಟೈಟಲ್ ಹಾಕಿದ್ರೆ ಅದಕ್ಕೆ ಅಟ್ಲೀಸ್ಟ್ 500 ಜನ ನೋಡೋಕೆ ಹೋಗಲ್ಲ, ಬಿಕಾಸ್ ಗೊತ್ತು ನಾವು ಅಪ್ಪು ಬಾಸ್ ಫ್ಯಾನ್ಸ್ ಬಗ್ಗೆ ನನಗೆ. ಸೊ ಎಲ್ಲ ಅಪ್ಪು ಬಾಸ್ ಫ್ಯಾನ್ಸ್ ನಾನು ಟ್ವಿಟರ್ ಬಗ್ಗೆ ಸ್ವಲ್ಪ ಚೆನ್ನಾಗಿ ಹೇಳ್ಕೊಟ್ಟಿದ್ದೀನಿ ಅಂತ ನಾನು ಅನ್ಕೊತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ಡೌನ್ಲೋಡ್ ಮಾಡಿಕೊಂಡು ಕಟ್ ಮಾಡಿಕೊಂಡು ವಾಟ್ಸಪ್ ಸ್ಟೇಟಸ್ ಎಲ್ಲಾದರೂ ಆಗಲಿ, ನಿಮ್ಮ ಮೆಸೇಜಸ್ ಎಲ್ಲಾದರೂ ಆಗಲಿ, ಫೇಸ್ಬುಕ್ಕಲ್ಲಾದರೂ ಆಗಲಿ, ಎಲ್ಲಿ ಸಿಕ್ಕಿದ್ರೆ ಅಲ್ಲಿ ಹಾಕ್ಕೊಳ್ಳಿ, ಬಿಕಾಸ್ ನೀವು ಅದ್ರಲ್ಲಿ ತುಂಬ ಫೇಮಸ್ ಅಂತ ನಮ್ಮೆಲ್ಲರಿಗೂ ಗೊತ್ತು. ಸೊ ಎಲ್ಲ ಅಪ್ಪು ಬಾಸ್ ಫ್ಯಾನ್ಸ್ ಡೌನ್ಲೋಡ್ ಮಾಡ್ಕೊಳ್ಳಿ, ಶೇರ್ ಮಾಡಿ ವಿಡಿಯೋನ. ಲಿಂಕೇ ಶೇರ್ ಮಾಡ್ಬೇಕಂತೇನಿಲ್ಲ, ಡೌನ್ಲೋಡ್ ಮಾಡಿಕೊಂಡು ವಿಡಿಯೋನ ಶೇರ್ ಮಾಡಿ. ಎಲ್ಲ ಅಪ್ಪು ಬಾಸ್ ಫ್ಯಾನ್ಸ್ನ ಆ್ಯಕ್ಟಿವ್ ಮಾಡಿಸ್ರಿ, ದಯವಿಟ್ಟು ಹೇಳ್ತಾ ಇದ್ದೀನಿ. ಆ್ಯಕ್ಟಿವ್ ಆಗಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ, ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ. ಎಲ್ಲರೂ ಆ್ಯಕ್ಟಿವ್ ಆಗಿ, ನಾನು ಆ್ಯಕ್ಟಿವ್ ಆಗ್ತೀನಿ. ದಯವಿಟ್ಟು ಎಲ್ಲರಿಗೂ ಸಪೋರ್ಟ್ ಮಾಡಿ, ನನಗೂ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ವಿಜಯ್ ಜಯ, ಸೈನಿಂಗ್ ಆಫ್.